ಜೈ ಹನುಮಾನ್. ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಡೇ 5 ಹೌಸ್ ವೈಫ್ ಫುಡ್ ರುಟೀನ್ ವೆಯ್ಟ್ ಲಾಸ್ನ ತೋರಿಸ್ತಾ ಇದ್ದೀನಿ. ಮಾರ್ನಿಂಗ್ ನಾನು ಡಿಟಾಕ್ಸ್ ಡ್ರಿಂಕ್ಗೆ ನಿಂಬೆಹಣ್ಣು ನೀರನ್ನ ತೊಗೊಳ್ತಾ ಇದ್ದೀನಿ. ಸೊ ನೆಕ್ಸ್ಟು ಹುರುಳಿಕಾಳು ಸಾಂಬಾರು ಮಾಡ್ತಾ ಇದ್ದೀನಿ. ರಿಚ್ ಇನ್ ಪ್ರೋಟೀನ್ ಇದು. ಸೊ ಈ ಸಾಂಬಾರು ಕ್ವಿಕ್ಕಾಗಿ ಆಗುತ್ತೆ, ಈಸಿಯಾಗಿ, ಟೇಸ್ಟ್ ಸಹ ತುಂಬಾ ಚೆನ್ನಾಗಿರುತ್ತೆ. ಹೇಗೆ ಮಾಡ್ಕೊಳ್ಳೋದು ಅಂತ ಅಂದರೆ, ಒಂದು ಕುಕ್ಕರ್ಗೆ ಅವರೆಬೇಳೆ, ಹುರುಳಿಕಾಳು, ಟೊಮೆಟೊ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸಾಂಬಾರು ಪುಡಿ ಮತ್ತು ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಬೇಯಿಸ್ಕೊಬೇಕು. ಒಂದು 6-7 ವಿಜಿಲ್ ಹಾಕ್ಸ್ಕೊಬೇಕು. ನಾನು 6 ವಿಜಿಲ್ ಹಾಕ್ಸ್ಕೊಂಡೆ. ಸೊ ಅದಾದಮೇಲೆ ಲಿಟ್ನಾಗ ಓಪನ್ ಮಾಡಿಬಿಟ್ಟು ಅದಕ್ಕೆ ಹುಣಸೆ ಹುಳಿನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಬೇಕು. ಅದಕ್ಕೆ ಈರುಳ್ಳಿನ ಹಾಕ್ಕೊಬೇಕು. ಸೊ ಇಷ್ಟು ಹಾಕಿದ್ದಾದಮೇಲೆ ಒಂದು ನೀಟಾಗಿ ಸಿಂಪಲಾಗಿ ಒಂದು ಒಗ್ಗರಣೆ ಮಾಡ್ಕೊಬೇಕು ಅಷ್ಟೇ. ಸೊ ಒಗ್ಗರಣೆಗೆ ನಾರ್ಮಲ್ ಇವು ಎಲ್ಲ ಸಾಂಬಾರಿಗೆ ಯಾವ ರೀತಿ ಒಗ್ಗರಣೆ ಮಾಡ್ತೀರೋ ಹಾಗೇ ಮಾಡ್ಕೊಬೇಕು. ಎಣ್ಣೆ ಹಾಕ್ಬಿಟ್ಟು ಒಂದು ಪಾತ್ರೆಗೆ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಇಷ್ಟನ್ನ ಹಾಕ್ಬಿಟ್ಟು ಬೆಳ್ಳುಳ್ಳಿ ಸಾಫ್ಟಾಗಿ ಕೆಂಪಗಾಗೋವರೆಗೂ ಹುರ್ಕೊಂಬಿಟ್ಟು ಅದಕ್ಕೆ ನೀವು ಬೇಯಿಸಿಟ್ಕೊಂಡಿರೋಂಥ ಒಂದು ಸಾಂಬಾರನ್ನ ಹಾಕ್ಕೊಂಡ್ರೆ ಟೇಸ್ಟಿಯಾಗಿರೋಂಥ ಒಂದು ಹುರುಳಿಕಾಳು ಸಾಂಬಾರು ರೆಡಿ ಆಗುತ್ತೆ. ಸೊ ಇದು ನಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿರುತ್ತೆ. ಇದ್ರ ಜೊತೆಗೆ ಸ್ವಲ್ಪ ನಾನು ಬೀಟ್ರೋಟ್ ಪಲ್ಯನೂ ಸಹ ಮಾಡ್ಕೊಂಡಿದ್ದೆ, ಇರಲಿ ಅಂತ ಹೇಳಿ, ಸ್ವಲ್ಪ ಜಾಸ್ತಿ ಪ್ರೋಟೀನ್ ನಮ್ಮ ದೇಹಕ್ಕೆ ಸಿಗಲಿ ಅಂತ ಹೇಳ್ಬಿಟ್ಟು. ಯಾಕಂದರೆ ಅವತ್ತು ಹಿಂದೊಂದು ದಿವಸ ನೈಟು ನಾನು ಒಳ್ಳೆಯದಂಥ ಊಟನ ಸೇವನೆ ಮಾಡಿರಲಿಲ್ಲ, ಅದಕ್ಕೋಸ್ಕರ. ಸೊ ಇದು ಮಾರ್ನಿಂಗ್ ನಾನು ಡಿಟಾಕ್ಸ್ ಡ್ರಿಂಕ್ ಆದಮೇಲೆ ಒಂದು ಹೆಲ್ತ್ ಡ್ರಿಂಕ್ನ ತೊಗೊಂಡು ಸೊ ಇಷ್ಟು ಊಟನ ಮಾಡಿಕೊಂಡೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ. ನೋಡಿ, ಇಲ್ಲಿ ಸಾಂಬಾರು ಜಾಸ್ತಿ ಇದೆ, ಪಲ್ಯ ಜಾಸ್ತಿ ಇದೆ, ತರಕಾರಿ ಜಾಸ್ತಿ ಇದೆ, ಮುದ್ದೆ ಸ್ವಲ್ಪ ಪ್ರಮಾಣದಲ್ಲಿದೆ. ಇದೇ ಥರನೇ ನಾವು ತಿನ್ನಬೇಕು. ಸೊ ನೆಕ್ಸ್ಟು ಮಧ್ಯಾಹ್ನಕ್ಕೆ ನಾನು ಸ್ವಲ್ಪ ರೈಸು ಮತ್ತು ಸಾಂಬಾರನ್ನ ತಿಂದ್ಕೊಂಡೆ. ಸೊ ನೈಟ್ಗೆ ಸ್ವಲ್ಪ ಬೋಂಡ ಮಾಡಿದ್ದೆ, ಸೊಪ್ಪಿನ ಸಾರು ಮಾಡಿ, ಸ್ವಲ್ಪ ಮುದ್ದೆ ಮತ್ತು ಸೌತೆಕಾಯಿ. ಸೊ ಇಷ್ಟಕ್ಕೆ ಮುಗಿಸ್ದೆ. ಓಕೆನಾ. ಸೊ ನೀವು ಎಲ್ಲನೂ ಸ್ಕಿಪ್ ಮಾಡಬೇಕಂತ ಏನಿಲ್ಲ. ಸೊ ಇಷ್ಟಾಗಿತ್ತು ಎಂಟೈರ್ ಡೇದು ನಂದು ಫುಡ್ ರೊಟೀನು. ಸೊ ನೀವು ಆಯಿಲ್ ಐಟಮ್ ಸ್ಕಿಪ್ ಮಾಡಬೇಕಂತೇನಿಲ್ಲ, ತಗೊಳ್ಳೋದ್ರಲ್ಲಿ ಕಡಿಮೆ ಪ್ರಮಾಣದಲ್ಲಿ ತೊಗೊಂಡ್ರೆ ಸಾಕು. ಸೊ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಯೂಸ್ಫುಲ್ ಅಂತ ಅನಿಸ್ತಾ ಇದ್ದರೆ ನನ್ನ ಫುಡ್ ರೊಟೀನ್ ಬೇರೆಯವ್ರಿಗೂ ಸಹ ಶೇರ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಬಾಯ್, ಟೇಕ್ ಕೇರ್. ಸೊ ಮತ್ತೆ ಡೇ 6 ರುಟೀನ್ ಜೊತೆಲಿ ಮತ್ತೆ ಸಿಗ್ತೀನಿ. ಬಾಯ್.